ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊಸಪೇಟೆಯ ಡ್ಯಾಮ್ ರೋಡಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಏನಪ್ಪ ಅಂದರೆ ಯಲ್ಲಮ್ಮ ದೇವರಿಗೆ ಪಡ್ಲಕ್ಕಿ ಹೇಗೆ ತುಂಬ್ತಾರೆ ಅಂತ ಹೇಳಿದ್ನಲ್ವಾ. ಸೊ ನೋಡಿ, ಇವಾಗ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ 5 ಬಿದಿರಿನ ಪುಟ್ಟಿನ ತಗೊಂಡಿದ್ದಾರೆ ಅವರು. ಬಿದಿರು ಪಿಟ್ಟುಗಳನ್ನ ತಗೊಂಡಿದ್ದಾರೆ. ಅವು 5 ತಗೊಂಡಿದ್ದಾರೆ. ಅವು ಪರಶುರಾಮ ಅಂತ ಹೇಳ್ತಾರೆ. ಸೊ ನೋಡಿ, ಪ್ರತಿ ಒಂದೊಂದು ಬಿದಿರಿನ ಪುಟ್ಟಿಲಿಗೆ ಹೂವುಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ಮತ್ತು ಅಕ್ಕಿ ತುಂಬಿಸ್ತಾರೆ. ನೋಡಿ, ಎಲ್ಲ ಬಿದಿರಿನ ಪುಟ್ಟಿಗಳಿಗೆ ಅಕ್ಕಿ ತುಂಬಿಸ್ತಾರೆ. ಒಬ್ಬರು ಹೂ ಇಡ್ತಾ ಇದ್ದಾರೆ. ಸೊ ಇದು ದೇವರಿಗೆ, ಯಲ್ಲಮ್ಮ ದೇವರಿಗೆ ಪಡ್ಲಕ್ಕಿ ತುಂಬೋ ಶಾಸ್ತ್ರ ಯಾವ ಥರ ಮಾಡ್ತಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ಲು ಈ ಪುಟ್ಟಿಲಿ ತುಂಬ್ತಾ ಇದ್ದಾರಲ್ಲ ಅಕ್ಕಿ, ಅದು ತುಂಬಿ ತುಳುಕಬೇಕು. ಅಷ್ಟು ಅಕ್ಕಿಗಳನ್ನ ಹಾಕಬೇಕು ಎಲ್ಲ ಪುಟ್ಟಿಲಿ. ನೋಡಿ, ಹಾಕ್ತಾ ಇದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರಲ್ಲ ಬಿದಿರಿನ ಪುಟ್ಟಿಗಳನ್ನ, ಇವು ಪರಶುರಾಮ ಅಂತ ಕರೀತಾರೆ. ಸೊ ಇವನ್ನ 3 ಪುಟ್ಟಿಗಳನ್ನ ದೊಡ್ಡ ಬಿದಿರಿನ ಪುಟ್ಟಿಗಳ ಮುಂದೆ ಇಟ್ಟು ಅದು ತುಂಬಿ ಅಕ್ಕಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಹೀಗಿದೆ. ಇದು ಯಾಕಪ್ಪ ಇಲ್ಲಿ ನೆಲೆಸಿದ್ದಾರೆ ಅಂದರೆ, ಎಷ್ಟೋ ಜನಗಳಿಗೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊಸಪೇಟೆ ಹತ್ರ ಬಂದು ನೆಲೆಸಿದ್ದಾಳೆ ಅನ್ನೋ ವಾಡಿಕೆ ಇದೆ ಇಲ್ಲಿ. ಸೊ ಹಾಗಾಗಿ ಎಲ್ಲ ಜೋಗತಿಗಳು, ಜೋಗಮ್ಮರು ಇಲ್ಲಿ ಪಡ್ಲಿಗೆ ತುಂಬಿಸಿ ಶಾಸ್ತ್ರವನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ನೋಡಿ, 5 ಪುಟ್ಟಿಗಳಿಗೆ ಪುಟ್ಟಿ ತುಂಬುವರೆಗೂ ಅಕ್ಕಿ ಹಾಕಿದ್ದಾರೆ. ಸೊ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಅಲ್ಲಿ ನೋಡಿ ತರಕಾರಿ, ಹಣ್ಣು, ಹಂಪಲು ಎಲ್ಲ ಇಡ್ತಾರೆ. ಸೊ ನೋಡ್ಕೊಳ್ಳಿ. ಸೊ ನೋಡಿದ್ರಲ್ಲ, 5 ಪುಟ್ಟಿಲಿ ಅವರು ಅಕ್ಕಿಗಳನ್ನ ತುಂಬಿ ಹೂಗಳನ್ನು ಇಟ್ಟರು. ಸೊ ಇವಾಗ ನೋಡಿ, ತರಕಾರಿ ಇಡ್ತಾ ಇದ್ದಾರೆ ಅವರು. ಕ್ಯಾರೆಟ್ ಇಟ್ಟರು. ಪ್ರತಿ ಒಂದು ಪುಟ್ಟಿಲಿ 2 ಬಾಳೆಹಣ್ಣು, 1 ಸ್ಪ್ರಿಂಗ್ ಆನಿಯನ್ನು, ಕ್ಯಾರೆಟು, ಬದನೆಕಾಯಿ, ಮೆಣಸಿನ್ಕಾಯಿ ಇವೆಲ್ಲ ದೇವರ ನೈವೇದ್ಯಕ್ಕೆ ಥರ ಇಡ್ತಾರೆ. ಸೊ ಇದೇ ಪಡ್ಲಕ್ಕಿ ತುಂಬೋದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಅವರು ಎಲ್ಲ ಪುಟ್ಟಿಗಳಲ್ಲೂ ಒಂದು ತರಕಾರಿ, ಎಲ್ಲ ಒಂದೊಂದು ನಾವು ತಿಂತೀವಲ್ಲ ಏನೇನು ಪದಾರ್ಥಗಳು ಇರ್ತವೆ. ಸೊಪ್ಪು, ಇಲ್ಲಿ ನೋಡಿ ಸೊಪ್ಪೆಲ್ಲ ಇಟ್ಟಿದ್ದಾರೆ. ಸೊಪ್ಪು ಇಡ್ತಾರೆ. ಮೆಂತ್ಯ ಸೊಪ್ಪು, ಸ್ಪ್ರಿಂಗ್ ಆನಿಯನು, ಕಿರಿಕ್ಸಾಲಿ, ಬದನೆಕಾಯಿ, ಮೆಣಸಿನ್ಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಆ ಪುಟ್ಟಿಲಿ ತುಂಬಿಸಿದ್ರು. ಸೊ ದೇವರಿಗೆ ಪಡಲಕ್ಕಿ ತುಂಬೋದಂದರೆ ಹೀಗೆ ನೋಡಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಅವರು ಪಡ್ಲಕ್ಕಿ ತುಂಬಿದ್ರು. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಎಲೆ ಅಡಿಕೆ ಇಡ್ತಾ ಇದ್ದಾರೆ. ನೋಡಿ, ಪುಟ್ಟಿಲಿ ಎಲ್ಲ ಪುಟ್ಟಿಗಳಲ್ಲೂ 5 ಪುಟ್ಟಿಗಳಲ್ಲೂ ಎಲೆ ಅಡಿಕೆನ ಇಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನೈವೇದ್ಯಕ್ಕೋಸ್ಕರ ಅವರು ಅಮ್ಮನವ್ರಿಗೆ ತಯಾರಿಸಿದಂತಹ ಊಟ ಅಂದರೆ ಏನಪ್ಪ ಅಂದರೆ ಕಡುಬು ಮತ್ತು ಅನ್ನ, ಬದನೆಕಾಯಿ ಪಲ್ಯ, ಸಂಡಿಗೆ, ಇದನ್ನು ಅವರು 5 ಎಡೆಗಳನ್ನ ಇಡ್ತಾರೆ ಫ್ರೆಂಡ್ಸ್. ಸೊ ನೋಡಿ, ಆ ಪರಶುರಾಮ ಅಂತ ಸಣ್ಣ ಪುಟ್ಟಿ ಹೇಳಿದ್ನಲ್ಲ ಫ್ರೆಂಡ್ಸ್, ಅದನ್ನು ಎತ್ತಿ ಆ ದೊಡ್ಡ ಪುಟ್ಟಿಲಿ ಇಡ್ತಾರೆ. ನೋಡಿ, ಸೊ ಪೂಜೆ ಮಾಡಿ ದೇವರಿಗೆ ಎಡೆ ಇಟ್ಟು ಕಳಸ ಬೆಳಗ್ತಾ ಇದ್ದಾರೆ ಎಲ್ಲರೂ. ಸೊ ನೋಡಿ, ಇಷ್ಟು
ವಿಧಿವಿಧಾನಗಳಿದೆ ನೋಡಿ. ಅವರು ಎಷ್ಟು ತೆಂಗಿನಕಾಯಿ ತೊಗೊಂಡಿದ್ದಾರೆ. ಸೊ ಇವಾಗ ಕಾಯಿ ಹೊಡಿತಾ ಇದ್ದಾರೆ. ಎಷ್ಟು ಒಂದು ನೋಡಿ ಫಸ್ಟ್ನೇ ಕಾಯಿ ಗಂಡಸ್ರ ಕೈಯಿಂದ ಹೊಡಿಸ್ಬೇಕು ಅಂತೇಳಿ ಸೊ ಗಂಡಸ್ರ ಕೈಯಿಂದ ಮಂಗಳಾರತಿ ಮಾಡಿಸ್ಬಿಟ್ಟು ಈಗ ಕಾಯಿ ಹೊಡಿಸ್ತಾ ಇದ್ದಾರೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಆರೋಗ್ಯ, ಆಯುಷು, ಸುಖ, ಸಂತೋಷ, ನೆಮ್ಮದಿ ಎಲ್ಲರಿಗೂ ಸಿಗಲಿ. ನೋಡಿರಿ ಫ್ರೆಂಡ್ಸ್, ಎಲ್ಲ ಕಾಯಿಗಳನ್ನ ಹೊಡೆದು ಏನು ಅವರು ಪಡಗಲಿ ತುಂಬಿಸಿರ್ತಾರಲ್ಲ ಸೊ ಅದರಲ್ಲಿ ಎಲ್ಲ ಒಂದೊಂದು ಕಾಯಿಗಳನ್ನ ನೈವೇದ್ಯಕ್ಕೋಸ್ಕರ ಇಡ್ತಾ ಇದ್ದಾರೆ ನೋಡಿ. ಸೊ ನೋಡಿ, ಇವರೇ ಯಲ್ಲಮ್ಮ ದೇವಿ. ಎಷ್ಟು ಜನಕ್ಕೆ ಯಲ್ಲಮ್ಮ ಸವದತ್ತಿ ಯಲ್ಲಮ್ಮಗೆ ಹೋಗೋಕ್ಕಾಗದೇ ಇರೋರು ಹೊಸಪೇಟೆ ನಿಯರ್ ಒಂದು ಯಲ್ಲಮ್ಮ ದೇವಸ್ಥಾನ ಅಲ್ಲಿ ಬಂದು ನೆಲೆಸಿದ್ದಾಳೆ. ಸೊ ಅಲ್ಲೇ ಬಂದು ನಾವು ಅವರ ದರ್ಶನವನ್ನು ಪಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವರಿಗೆ ಪಡಲಕ್ಕಿ ತುಂಬಿಸಿ ಕಾಯೆಲ್ಲ ಹೊಡಿತಾ ಇದ್ದಾರೆ. ಸೊ ಇವಾಗ ಒಬ್ಬೊಬ್ಬರಾಗೆ ಕಳಸದಿಂದ ಬೆಳಗಬೇಕು. ಅಮ್ಮನವ್ರಿಗೆ ಪಡಲಕ್ಕಿ ತುಂಬಿದಾರಲ್ವ, ಸೊ ಎಲ್ಲರೂ ಒಬ್ಬೊಬ್ಬರಾಗೆ ಅವ್ರಿಗೆ ಅಮ್ಮನವ್ರಿಗೆ ಕಳಸನ ಬೆಳಗಿ ಆಶೀರ್ವಾದ ಪಡ್ಕೋಬೇಕು. ಬನ್ನಿ, ಇದು ಒಂದ್ಸಲ ಈ ದೇವಸ್ಥಾನ ನೋಡ್ಕೊಂಡು ಬರೋಣ. ನೋಡಿ ಸುತ್ತ ಹೇಗಿದೆ ನೋಡಿ. ನಾನು ಈ ಡ್ರೆಸ್ ಹಾಕೊಂಡಿದ್ದೀನಿ. ಸೊ ನಾನು ನಮ್ಮ ತಾರಕ್ ಇಬ್ಬರು ಅಮ್ಮನವ್ರ ಹತ್ರ ಆಶೀರ್ವಾದ ಪಡ್ಕೊತಾ ಇದ್ವಿ. ಸೊ ತಾರಕನಿಗೆ ಕೈ ಮುಗಿಯಮ್ಮ ಅಂತ ಹೇಳ್ತಾ ಇದ್ದೆ ನಾನು. ಸೊ ಇವರು ಅಲ್ಲಿರೋಂತಹ ಪೂಜೆ ಮಾಡೋರು. ಸೊ ಅವರು ಅಮ್ಮನವ್ರಿಗೆ ಎಡೆ ಒಯ್ದು ಒಳಗಡೆ ಇಡ್ತಾಯಿದ್ರು. ಸೊ ಇಲ್ಲಿರೋಂತಹ ಎಡೆಗಳನ್ನ ಒಳಗಡೆ ಅಮ್ಮನವ್ರ ಮುಂದೆ ಇಟ್ಟು ಅವರು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಪಡಲಕ್ಕಿನ ನಮಸ್ಕಾರ ಮಾಡಿ ಇದನ್ನು ಅಮ್ಮನವರ ಒಳಗಡೆ ಸನ್ನಿಧಿಯಲ್ಲಿ ಇಟ್ಬರ್ತಾರೆ, ಗರ್ಭಗುಡಿಯಲ್ಲಿ ಇವನ್ನ ಸೊ ಒಳಗಡೆ ಇಟ್ಬರ್ತಾರೆ ನೋಡಿ. ಇದನ್ನು ಅವ್ರು ಎಲ್ಲಿಡ್ತಾ ಇದ್ದಾರೆ ಅಂದರೆ ಪಾದಗಟ್ಟಿ ಅಂತಾರಲ್ಲ, ಅಮ್ಮನವ್ರಿಗಂತಲೇ ಒಂದು ಅಲ್ಲಿ ಪಾದಗಟ್ಟಿ ಮಾಡಿರ್ತಾರೆ. ತ್ರಿಶೂಲ ಮತ್ತು ಬಳೆಗಳಿಂದ ಅವ್ರು ಪಾದಗಟ್ಟಿಯಿಂದ ಮಾಡಿರ್ತಾರಲ್ವ, ಅಲ್ಲೋಗಿ ಒಂದು ಪಡಲಕ್ಕಿನ ಇಟ್ಟು ಬರ್ತಾರೆ. ನೆಕ್ಸ್ಟ್ ಈ ಒಂದು ಪಡಲಕ್ಕಿನ ಎಲ್ಲಿಡ್ತಾರೆ ಅಂದರೆ ಸೊ ನೋಡಿ, ಇದನ್ನು ಸಹ ಅವರು ಪಾದಗಟ್ಟಿಗೆ ಹೋಗಿ ಇಡ್ತಾ ಇದ್ದಾರೆ. ಸೊ ಇಲ್ಲಿದ್ದಾರಲ್ಲ ಇವರೇ ಜೋಗಮ್ಮ ಅವರು. ಸೊ ಅವರು ಪಡಲಕ್ಕಿ ತುಂಬಿಸಿರೋದು. ಪ್ರತಿ ವರ್ಷವೂ ಅವರು ಪಡಲಕ್ಕಿನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇದನ್ನು ಸಹ ಇಲ್ಲಿರುವಂತಹ ಪಾದಗಟ್ಟಿಲೇ ಇಡ್ತಾರೆ. ನೋಡಿ, ಅಲ್ಲಿ ಗರ್ಭಗುಡಿಯಲ್ಲಿ ಅವರು ಪಡಲಕ್ಕಿನ ಅಲ್ಲಿ ಒಂದೆರಡು ಇಟ್ಟು ಇಲ್ಲಿ 3 ಪಡವಲಕ್ಕಿಗಳನ್ನ ದೇವರ ಪಾದಗಟ್ಟಿಲಿ ಇಟ್ಟು ಮತ್ತು ಅಲ್ಲಿ ಅವ್ರು ಮಾಡಿರೋಂಥ ನೈವೇದ್ಯವನ್ನು ಪ್ರಸಾದವಾಗಿ ಅಮ್ಮನವ್ರಿಗೆ ಇಟ್ಟು ಎಡೆ ಅಂತಾರಲ್ಲ ಸೊ ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾಯಿದ್ದಾರೆ.
ಸೊ ನೋಡಿ ಇಷ್ಟೊತ್ತು ಪೂಜೆ ಎಲ್ಲ ಆಯಿತು. ಇವಾಗ ಬಂದವ್ರಿಗೆಲ್ಲ ಊಟ ಹಾಕಬೇಕಲ್ವ. ಸೊ ಎಲ್ಲರಿಗೂ ಸ್ವಲ್ಪ ಎಡಿನ ಮಾಡಿ ಅಲ್ಲೇ ಅಡುಗೆ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯ ಅಡುಗೆ ಎಲ್ಲ ಸಲ್ಲಿಸಿ ಸೊ ಬಂದವ್ರಿಗೆ ಊಟ ಹಾಕ್ತಾಯಿದ್ದಾರೆ. ಸೊ ಮೊದಲಿಗೆ ಬದನೆಕಾಯಿ ಪಲ್ಯ ಹಾಕಿದರು, ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲರೂ ಊಟ ಮಾಡ್ತಾಯಿದ್ವಿ, ನಾನು, ನನ್ನ ಗಂಡ, ನನ್ನ ಮಗು. ಸೊ ನಮ್ಮ ಫ್ಯಾಮಿಲಿ ಹೋಗಿದ್ವಿ, ನಮಗೆ ತುಂಬ ಖುಷಿ ಆಯಿತು. ಸೊ ನೋಡಿ ಕಡುಬು ಹಾಕಿದ್ದಾರೆ, ಮೆಣಸಿನ್ಕಾಯಿ ಇದೆ, ಸಂಡಿಗೆ ಇದೆ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ವಿ. ಸೊ ನೋಡಿದ್ರಲ್ಲ ಪಡವಲಕ್ಕಿ ಹೇಗೆ ತುಂಬಿಸ್ತಾರೆ ಅನ್ನೋದನ್ನ. ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.